ಕೋರ್ಟ್ನಲ್ಲಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಪಲ್ಲಂಗ ಕೊಡಿ ಮಲಗಿಸಬೇಕು ಅಂದ್ರೆ ಆಗೋದಿಲ್ಲ, ಇದೇ ಸ್ಥಳದಲ್ಲಿರಬೇಕು ಅಂತ ಹೇಳೋ ಅಧಿಕಾರ ಆರೋಪಿಗೆ ಇಲ್ಲ. ಕಂಬಳಿ ಮತ್ತು ಬೆಡ್ಶೀಟ್, ಚೊಂಬು, ತಟ್ಟೆ ಎಲ್ಲವನ್ನ ಸಹಿತ ಕೊಡಲಾಗ್ತಾ ಇದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡಬೇಕೋ ಎಲ್ಲವನ್ನ ಕೊಡಲಾಗ್ತಾ ಇದೆ ಅಂತ ಸರ್ಕಾರದ ಪರ ವಕೀಲರಾಗಿರುವಂತಹ SPP ಪ್ರಸನ್ನ ಕುಮಾರ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಈ ಹಿಂದೆಯೂ ಸಹ ನನಗೆ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಅನುಗುಣವಾಗಿ ಯಾವುದೇ ಕಾರಣಕ್ಕೂ ಸಹ ಸಮರ್ಪಕವಾದಂತಹ ಬೇಸಿಕ್ ನೆಸೆಸಿಟಿ ಇರುವಂತಹ ವಸ್ತುಗಳನ್ನು ಕೊಡ್ತಾ ಇಲ್ಲ ಅಂತ ಕೋರ್ಟ್ ಮುಂದ್ಗಡೆ ಮನವಿಯನ್ನು ಮಾಡಿಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಯಾಕಂದರೆ ದರ್ಶನ್ಗೆ ಬಹಳಷ್ಟು ಬೆನ್ನು ನೋವಿದೆ, ಹಾಗಾಗಿ ನನಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು, ಕೊನೆ ಪಕ್ಷ ಏನಂದರೆ ಸರಿಯಾದಂತಹ ಹಾಸಿಗೆ, ದಿಂಬು ಮತ್ತು ಪಲ್ಲಂಗವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಸಂಬಂಧಪಟ್ಟ ಹಾಗೆ ಏನಂತಂದರೆ ಅರ್ಜಿಯನ್ನು ಹಾಕಿದ್ರು. ಆದರೆ ಕೋರ್ಟು ಸಹ ಮೂಲವಾಗಿ ಏನಂದರೆ ಏನನ್ನ ಕೊಡಬೇಕು ಒಬ್ಬ ಕೈದಿಗೆ ಅದನ್ನು ಕೊಡಿ ಅನ್ನುವಂತಹ ವಿಚಾರವನ್ನು ಹೇಳಿದರು. ಆದರೆ ಕೊನೆಗೆ ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಸಹ ನನಗೆ ಸರಿಯಾದ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಟರು. ಜೈಲಿನ ಅಧಿಕಾರಿಗಳು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆಯನ್ನ ಮಾಡಿದ್ದಾರೆ, ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ, ಜೊತೆಗೆ ನನಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೂ ಸಹಿತ ಅವಕಾಶವನ್ನ ಕೊಡ್ತಾ ಇಲ್ಲ. ಕೇವಲ 15/40 ಉದ್ದಳತೆಯ ಏನಂದ್ರೆ ಜಾಗದಲ್ಲಿ ಮಾತ್ರ ವಾಕಿಂಗ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಸೂರ್ಯನ ಬೆಳಕು ಸಹಿತ ನನ್ನ ದೇಹದ ಮೇಲೆ ಬೀಳ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಕೋರ್ಟ್ನಲ್ಲಿ ಏನಂದ್ರೆ ವಿವರಗಳನ್ನು ಸಂಪೂರ್ಣವಾಗಿ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು SPP ಪ್ರಸನ್ನ ಕುಮಾರ್ ಅವರು ಸಂಪೂರ್ಣವಾದಂತಹ ಮಾಹಿತಿ ಅಂದರೆ ಯಾವ ರೀತಿಯಾಗಿ ಏನಂದರೆ ದರ್ಶನ್ಗೆ ಕೋರ್ಟ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿವರವನ್ನು ಕೊಡುವಂತಹ ಕೆಲಸವನ್ನು SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ಪರವಾಗಿರ್ತಕ್ಕಂತಹ ವಕೀಲರು ಈಗಾಗಲೇ ಏನಂದರೆ ಆರೋಪಿ ಹೇಳಿದಾಗ ಎಲ್ಲವನ್ನು ಸಹಿತ ಕೊಡೋದಕ್ಕಾಗೋದಿಲ್ಲ, ಅವರು ಮಂಚ ಕೊಡಿ ಅಂದರೆ ಮಂಚವನ್ನು ಕೊಡೋದಕ್ಕಾಗೋದಿಲ್ಲ. ಯಾವ ರೀತಿಯಾದಂತಹ ಜೈಲಿನ ಮ್ಯಾನ್ಯುವಲ್ ಇದೆಯೋ, ಬೇರೆ ಕೈದಿಗಳಿಗೆ ಯಾವ ರೀತಿಯಾದಂತಹ ಮ್ಯಾನ್ಯುವಲನ್ನು ನಾವು ಸೆಟ್ ಮಾಡಿದೀವೋ ಆ ಒಂದು ನಿಯಮಗಳ ಅನುಸಾರವಾಗಿಯೇ ನಾವು ಆ ಒಂದು ಜೈಲಿನಲ್ಲಿರುವಂತಹ ಕೈದಿಗೆ ಕೊಡ್ತೀವಿ. ಅದೇ ರೀತಿಯಾದಂತಹ ವ್ಯವಸ್ಥೆಯನ್ನು, ಅದೇ ರೀತಿಯಾದಂತಹ ಮೂಲ ಸೌಕರ್ಯಗಳನ್ನು ದರ್ಶನ್ಗೂ ಸಹಿತ ಕೊಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹಿತ ಅದರಲ್ಲಿ ಕಡಿಮೆ ಇಲ್ಲ ಅನ್ನುವಂತಹ ವಿಚಾರವನ್ನ ಈಗ ಕೋರ್ಟ್ ಮುಂದೆ ವಿವರವನ್ನು ಕೊಡುವಂತಹ ಕೆಲಸವನ್ನ ಪ್ರಸನ್ನ ಕುಮಾರ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.